ರಾಜ್ಯ ರೈತ ಸಂಘದ ಒಕ್ಕೂಟಕ್ಕೆ ಕಾನೂನಂತೆ ಕಾನೂನು. ಕೆಐಎಡಿಬಿ ವಿರುದ್ಧ ಭುಗಿಲೆದ್ದ ರೈತರ ಆಕ್ರೋಶ. ಸರ್ಕಾರ ಅಂತೆ ಸರ್ಕಾರ, ಸಿಎಂ ಅಂತೆ ಸಿಎಂ ಕೋರ್ಟ್ ಅಂತೆ ಕೋರ್ಟ್. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹನುಮಂತಪುರ, ಕೋಡಿಪಾಳ್ಯ, ಬಿದಲೂರು ರೈತರಿಂದ ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಂದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ನಾಯಕರ ವಿರುದ್ಧ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ನೆಲಮಂಗಲ ತಾಲೂಕಿನ ಹನುಮಂತಪುರ, ಬಿದಲೂರು, ಕೋಡಿಪಾಳ್ಯ ಗ್ರಾಮದ 482 ಎಕರೆ ಭೂಮಿ ಕೆಐಎಡಿಬಿ ವಶಪಡಿಸಿಕೊಳ್ಳಲು ಹುನ್ನಾರ ನಡೆಸುತ್ತಿದ್ದು, ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸ್ಯಗಳನ್ನು ನೆಡಲು ಬಿಡದೆ ಅಧಿಕಾರಿಗಳು ತಡೆಯೊಡ್ಡುತ್ತಿದ್ದು, ಭೂಸ್ವಾಧೀನಕ್ಕೆ ನೋಟಿಫಿಕೇಷನ್ ಕೂಡ ಹೊರಡಿಸದೆ ರೈತರ ಜಮೀನಿನಲ್ಲಿ ನಡೆದಿರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕುತ್ತಿದ್ದಾರೆ. ರೈತರನ್ನ ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸುತ್ತಿದ್ದಾರೆಂದು ನೂರಾರು ರೈತರು ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜಾಗದಲ್ಲಿ ನಾವು ಸೊಸೆ ಮುಡ್ಕೊಂತ ಇದ್ದೀವಿ. ಇವತ್ತಿನ ಸಹ ಮಳೆಗಾಲ ಬಂದ್ರೆ ಎಲ್ಲ ಬಿತ್ತೀವಿ, ಸೊಸೆ ಮುಡ್ತೀವಿ, ತೆಂಗಿನ ಮರ ಹಾಕ್ತೀವಿ, ಬಾವಿ ನೀರು ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಯಾವುದೇ ಮಧ್ಯವರ್ತಿನಾಗ್ಲಿ ಬ್ರೋಕರ್ನಾಗ್ಲಿ ನಾವು ಹತ್ರ ಕನ್ಕೊಂಡು ಸೇರ್ಸಿಲ್ಲ. ನಾವು ಇವತ್ತು ಸೇರಿಸೋದು ಇಲ್ಲ. ಬೇಕಾದ್ರೆ ಬಂದು ಅವನ್ನ ಕಣ್ಣಿದ್ರೆ ಅವ್ನು ಯಾರು ಸರ್ವೆ ಮಾಡ್ಲಿ ಟಿವಿ ಕೊಡ್ತಾರಲ್ಲ, ನೀವು ಹೇಳ್ತಿರಲ್ಲ ನಿಮ್ಮಲ್ಲೇ ಹೋಗಿ ಟಿವಿ ಹೇಳಿರೋ ಅಂತ ಅವ್ನು ಕರೀರಿ. ನಮ್ಮ ಮುಂದೆಗಡೆ ಎಲ್ಲ ಇದ್ದೀವಿ ಇವತ್ತು. ಅವ್ನು ಯಾರು ನಾಗರಾಜು, ಅವ್ನು ಯಾರು ಜಗದೀಶು, ಕರೀರಿ. ಇಲ್ಲಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳ್ಸೋದಲ್ಲ. ಅವ್ನಿಗೆ ಕಣ್ಣಿದೆಯನ್ರಿ, ರಾಗಿ ಬಿತ್ತಾ ಇದ್ದೀವಿ, ಭತ್ತ ಹಾಕ್ತಾ ಇದ್ದೀವಿ, ಗಿಡನೂ ಹಾಕ್ತಾ ಇದ್ದೀವಿ. ಇದೆಲ್ಲ ಕಣ್ಣಿ ಕಾಣ್ತಾ ಇದ್ದೀವಿ. ಬೆನ್ನಿದೆ ಇಒ ಸಿಒ ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲಿಟರಿ ಫೋರ್ಸ್ ಬಂದು ಎಲ್ಲ ನೋಡ್ಕೊಂಡು ಇಲ್ಲಿ ಮೇಯ್ನ್ ಆಗಿ ಜಮೀನುಗಳು ಏನಾಗಿದೆ ಅಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಅಂದ್ರೆ ಸುಮಾರು 270 ಎಕರೆ ತೋಟ ಇದೆ. ಆಲ್ರೆಡಿ ನಾನು EMಗೆ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು 6 ತಿಂಗಳಿಂದನೇ ಇಲ್ಲಿ 270 ಎಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು. ಸೊ ಫಲವತ್ತಾದ ಭೂಮಿ ಇವ್ರು ಅಕ್ವೈರ್ ಮಾಡಕ್ ಬರಲ್ಲ. ಎರಡನೇದಾಗಿ ತಿಪ್ಪಕೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಬರ್ತಿದೆ. ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ 2, ಝೋನ್ 3. ಆ ಝೋನ್ 3ನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ. ಇಲ್ಲಿ ಆ ಗೆಜೆಟ್ನಲ್ಲಿ ಇವ್ರು ಯಾವುದೇ ರೀತಿ ಝೋನ್ 3ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡಕ್ ಬರಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ. ಅದನ್ನ ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ? ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ, ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ, ಹನುಮಂತಪುರ ಕೆರೆ. ಇದು ಒಂದು ಚೈನ್ ಲಿಂಕ್ ಇದ್ದಂಗೆ. ಶಿವಗಂಗೆಯಿಂದ ಕತಿಂಗ್ನೂರಿಂದ ಹನುಮಂತಪುರ, ಕೋಡಿಪಾಳ್ಯ, ಕುಲ್ಲನಹಳ್ಳಿಯಿಂದ ಡೈರೆಕ್ಟ್ ತಿಪ್ಪಕೊಂಡಳ್ಳಿ ಬರ್ತಿದೆ. ಇದೊಂಥರ ಚೈನ್ ಲಿಂಕು. ಆಗಿನ ಕಾಲದ ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು. ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊಂತ ಇದ್ದೀವಿ. ಇಂಥ ಫಲವತ್ತಾದ ಭೂಮಿನ ಇವ್ರು ಕಿತ್ಕೊಂಡ್ಬಿಟ್ರೆ ಕೆರೆ ಏನಾಗಬೇಕು, ಕೆರೆಗಳು ಏನಾಗಬೇಕು, ಭೂಮಿ ಏನಾಗಬೇಕು? ಇವಾಗ ಅಲ್ಲ ಸರ್, ಈಗ ರೈತರು ನಾವು ಸೊಸೆ ಹೊಂದ್ಬಿಟ್ಟು ಆಳುಗಳಿಗೆ 1,000 ದುಡ್ಡು ಕೊಡ್ಬೇಕು. ಇವತ್ತು ಸರ್ಕಾರದವ್ರು ಕೊಡ್ತಾನ? ನಾವೊಂದು 1,000 ದುಡ್ಡು ಕೊಟ್ಟು ಆಳುಗಳ ಕೈಲಿ ಹೊಲ ಉಳಿಸಿ 2,000 ರೂಪಾಯಿ ಹೊಲ ಚೆಲ್ಲ ಕೊಡ್ಬೇಕು. ನಮ್ಗೇನು ಗಿಟ್ಟಲ್ಲ. ನಾವು ಮಾವಿನ ಸೊಸೆ ಹಾಕ್ಯಂತೀವ, ದುಡ್ಡು ಹಾಕ್ಯಂತೀವ, ಮಾವಿನ ಸೊಸೆ ಹಾಕ್ಯಂತೀವ, ಇನ್ನೊಂದು ಹಾಕ್ಯಂತೀವ, ನಾವು ಅದ್ರೊಳಗೆ ಮಲಿಕಂತೀವ. ಸರ್ಕಾರಕ್ಕೂ ಇದು KDBಗೂ ಇದಕ್ಕೂ ಏನ್ ಸಂಬಂಧ? ರೈತರುಗಳಿಗೆ ಯಾವತ್ತು ಅನ್ಯಾಯ ಮಾಡ್ಬೇಕು ಅಂತ ಸರ್ಕಾರ ಕಾದದೆ. ಎಲ್ಲಾ ಕಡೆನೂ ಮಾಡ್ಕೊಂಬಂದ್ ರೈತರನ್ನ ಅದಿಬಿಟ್ಟದೆ. ನಮ್ಮ ಓಬಳಾಪುರ ಆದಿವಾಸಿ ಒಳಗೆಲ್ಲ ಇಂಥ ದೌರ್ಜನ್ಯ ಮಾಡಿ ನಮ್ಮನ್ನ ಹಾಳು ಮಾಡಿ ಬಂದವ್ರೆ. ಇಲ್ಗೂ ಬಂದವ್ರೆ. ನಮ್ದು ಇಲ್ಲೆಲ್ಲ ಒಂದು 1/2 ಎಕರೆ ಇತ್ತು, ಅದನ್ನು ಮುಚ್ಕೊಳಕ್ ಬಂದವ್ರೆ. ಯಾವುದೇ ಕಾರಣಕ್ಕೂ ನೀವು ಮಾಧ್ಯಮದವರಾಗ್ಲಿ ಯಾರೇ ಆಗ್ಲಿ ಒಬ್ಬ ರೈತನ ಕಷ್ಟ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಟ್ ಹಾಕ್ಸ್ಕೊಂತಾರೆ, ಹೋಗ್ತಾರೆ. ರೈತ ಏನ್ ಮಾಡ್ತಾವನ್ ಇವತ್ತು? ಹೆಣ್ರ ಮಕ್ಕಳನ್ನ ಕರ್ಕೊಂಡೋಗಿ ಹೊಲ್ದಾಗ ಕುಂಡ್ರಿಸ್ಕೊಂಡವ್ನೆ. ಇವರೆಲ್ಲ ಎಸಿ ಒಳಗವ್ರೆ. ಗೊತ್ತೇನ್ರಿ? ಇವತ್ತೊಂದು ಮೂಟೆ ರಾಗಿ ಬೆಳಿಬೇಕಾದ್ರೆ ಕಷ್ಟ. ಅವ್ನ್ ಮಾವಿನ ಸೊಚಿನ ಉಣ್ಕೆಂತಾನೋ, ತೆಂಗಿನ ಸೊಚಿ ಉಣ್ಕೆಂತಾನೋ, ಫಲವತ್ತಾದ ಜಾಗ ಉಣ್ಕೆಂತಾನೆ, ಅದ್ರಲ್ಲಿ ಬಂದಿದ್ದ ಬೆಳೆನ ತಿನ್ಕಂತಾನೆ. ಹೆಣ್ರ ಮಕ್ಕಳು ಬೀದಿ ಬೇಡಣ. ಇವ್ರಿಗೆ ಜಮೀನ್ ಕೊಟ್ಬಿಟ್ಟು ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕೇನ್ರಿ ನಾವು? ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕ ನಾವು? ಏನಾದ್ರು ಒಳ್ಳೆ ಕೆಲಸ ಕೊಡ್ತಾರನ್ರಿ? ಅದನ್ನ ಕಡಿವಾಣ ಹಾಕ್ಬೇಕು. ಇನ್ನ KDB ಬಗ್ಗೆ ಹಾಕ್ಬೇಕಾದ್ರೆ 2 ಅವರ್ ಮಾತಾಡ್ಬೇಕು.
ಕೊಡಿ, ಅವಕಾಶ ಕೊಡಿ, ನಾನು ಮಾತಾಡ್ತೀನಿ KDB ಬಗ್ಗೆ. ಯಾವ್ಯಾವ ಅಲಾಟ್ಮೆಂಟ್ ಇಂದ ಹಿಡಿದು ಅಕ್ವಿಷನ್ ಇಂದ ಹಿಡಿದು ಕಮಿಷನ್ ಇಂದ ಹಿಡಿದು ರೈತರ ಅಕ್ವಿಷನ್ ಆದ್ಮೇಲೆ ನಮ್ದು ಕೆಲವು ಬಿಡ್ಸ್ಕೊಬೇಕಾದ್ರೆ ನಮ್ ದುಡ್ಡು ನಾವೇ ಅವ್ರಿಗೆ ದುಡ್ಡು ಕೊಟ್ಟು ವಾಪಸ್ ಬಿಡ್ಸ್ಕೊಬೇಕು. ಸೊ ಬೇಜಾನ್ ಹಗರಣ ಇದೆ. ಇದು KDB ಅಲ್ಲ, KDB ಇಂಡಸ್ಟ್ರಿ ಅಲ್ಲ, ಇದು ಸುಮ್ಮನೆ ರಾಜಕೀಯ. ಇಟ್ ಇಸ್ ಎ ರಿಯಲ್ ಎಸ್ಟೇಟ್ ಏಜೆಂಟ್, ಗೌರ್ಮೆಂಟ್ ರಿಯಲ್ ಎಸ್ಟೇಟ್ ಏಜೆಂಟ್ KDB. ಮುಂದಿನ ನಡೆ ಏನಿರುತ್ತೆ ಸರ್ ಹಾಗಾದ್ರೆ? ನಾವು ಹೇಳ್ದಂಗೆ ನಮ್ಮ ರೈತ ಸಂಘ ಇದ್ದಾಗ ಹೇಳ್ದಂಗೆ ನಾವು ಇದನ್ನ ಹೋರಾಟ ಮಾಡ್ತೀವಿ. ಇವಾಗ CM ಕೊಡ್ತೀವಿ, ಪ್ರಯೋಜನ ಆಗಲ್ಲ, ಮತ್ತೊಬ್ರು ಕೊಡ್ತೀವಿ, ಪ್ರಯೋಜನ ಆಗಲ್ಲ. ಸೊ ನಾವು ನೆಕ್ಸ್ಟ್ ಗವರ್ನರ್ ಹತ್ರ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಹೋರಾಟ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದು ಮಾಡ್ತೀರಾ. ನಮ್ಮ ರೈತರಿಗೂ ಈ ಮೂರೂರಿನ ರೈತರ ಪರವಾಗಿ ಇದನ್ನೂ ಕೂಡ ನಮ್ಮ ಭೂ ಸ್ವಾಧೀನ ಮಾಡ್ದಂಗೆ ಈ ಮಧ್ಯವರ್ತಿಗಳಿರ್ಬೋದು, ರಾಜಕೀಯದವರಿರ್ಬೋದು, ಅಧಿಕಾರಿಗಳಿರ್ಬೋದು, ಇಂಥ ಜಾಗನ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡಕ್ಕೆ ಬಿಡೋದಿಲ್ಲ. ನಿಮ್ಮ ಸಪೋರ್ಟು, ನಿಮ್ಮ ಸಹಾಯ ನಮಗೆ ತುಂಬ ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತೀವಿ. ಇನ್ನೊಂದೇನೆಂದರೆ, ಇವರು ಕೂಡ 3 ಕಾಸಿಗೋಸ್ಕರ ನಾವು ಅವತ್ತಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋ ಆಸ್ತಿನ ಇವತ್ತು ಬೇರೆ ದೇಶದವನಿಗೋಸ್ಕರ, ಅವನು ಸುಖವಾಗಿರೋಕ್ಕೋಸ್ಕರ, ಇವ್ರು ದುಡ್ಡು ತಿನ್ನೋದಕ್ಕೋಸ್ಕರ ನಮ್ಮನ್ನ ಬಲಿ ಪಶು ಮಾಡ್ದಂಗೆ ಈ ಮಾಧ್ಯಮ ಮಿತ್ರರು ನಮ್ಮನ್ನೆಲ್ಲ ಸಹಕರಿಸ್ಬೇಕು, ನೋಡ್ಕೊಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳ್ತೀವಿ ಸರ್. ನೀವು ಅಂತ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯಾರು ಇಟ್ಕೊಂಡಿದ್ದಾರೆ ಅನ್ನೋದು ಬಾಯ್ಬಿಟ್ಟು ಅದೇ ಇವಾಗ ಹೇಳಿದ್ರಲ್ಲ, ಗಣ್ಯ ವ್ಯಕ್ತಿಗಳು. ಈಗ ನಾಯಕರು ಯಾರು? ಯಾವ ಮಾಧ್ಯಮನ ಮಿಂಗಲ್ ಮಾಡ್ಕೊಂಡು ಬರಬೇಕಲ್ಲ ನಾಯಕರು ಅಂತ ನೀವೇ ಹೇಳೋದು. ಯಾರು ನಾಯಕರು ಅಂತ? ಇವಾಗ ಎಲ್ಲಾರು ಸರ್, ಮಾಧ್ಯಮ ನೀವ್ ಹೇಳಿದ್ನ ಬಿತ್ತರಿಸ್ತದೆ ಹೊರತು ಸೃಷ್ಟಿ ಮಾಡಿ ಯಾವ್ದನ್ನು ಬಿತ್ತರಿಸಲ್ಲ. ಯಾವ ಜಮೀನನ್ನು ರೈತರನ್ನ ಕಿತ್ಕೊಂಡು ಎಲ್ಲ ಅವ್ರಿಗೆ ಕೊಟ್ಟು ನೆಕ್ಸ್ಟು ನಮ್ಮ ಜಮೀನನ್ನು ಹುಡುಕೋದಕ್ಕೆ ಅವನೇನು ಅಬ್ಜೆಕ್ಷನ್? ನೀವೇ ಹೇಳಿದ್ರಿ ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ, ಇನ್ನೊಂದಿದೆ. ಹಿಂದೆ ರಾಜಾಜಿನಗರ ತಿಪ್ಪಣ್ಣೊಳ್ಳೆ ನೀರಿನ ದಾಹ ತೆಗಿಸ್ತಾ ಇದ್ದಂತ ಜಲಾಶಯ, ಈ ನೀರೇ ಅಲ್ಲಿ ಹೋಗೋದು. ಈಗ ಯಾರು ಒಬ್ರು ಫ್ಯಾಕ್ಟ್ರಿ ಹೋಗ್ಬಿಟ್ಟು ಕರಿಯೂರು ನೀರಿನಲ್ಲಿ 1000 ಅಡಿ ಕೊಡಿದ್ರು ಗ್ರೀನ್ ವಾಟರ್ ಬರ್ತಾ ಇದೆ. ನಿಮ್ಗೆ ವರ್ತೂರ್ಗೆ ಹೋದ್ರೆ ಅಲ್ಲಿ ಗ್ರೀನ್ ವಾಟರ್ ಬರುತ್ತೆ. ಅಲ್ಲಿ ಇಲ್ಲಿ ಮನುಷ್ಯರು ವಾಸ ಮಾಡಕ್ಕಾಗುತ್ತಾ ಸರ್? ಫ್ಯಾಕ್ಟ್ರಿ ಬಂದು ಬೇಡ ಸರ್, ದಯವಿಟ್ಟು ಇದನ್ನ ಕ್ಯಾನ್ಸಲ್ ಮಾಡ್ಕೊಡಿ ಸರ್. ನಿಮ್ ಕೈ ಮುಗಿದು ಕೇಳ್ಕೊಂತೀವಿ. ಇಲ್ಲಾಂದ್ರೆ ಬೇಜಾನ್ ಜನ ರೈತಗಳು ಸತ್ತೋಗ್ಬಿಡ್ತಾರೆ ಸರ್. ನಿಮ್ಮ ಹೆಸರು ಇವನು ಬಡ ರೈತ ಇಂಜಿನಿಯರ್ ಡಿಗ್ರಿ ಮಾಡಿಸ್ತಿರ್ತಾನೆ ಪಾಪ. ಇಂಜಿನಿಯರ್ ನಾನು ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀನಿ ಸರ್. ದಯವಿಟ್ಟು ಫೀಸ್ ಕಟ್ಟೋದು ಹೇಳ, ಎಲ್ಲಿಂದ ತಂದು ಕಟ್ಟಿ ಅಂತ ಹೇಳ್ಕೊ. ಇನ್ನ ಡ್ಯೂಟಿಗೆ ಹೋಗ್ತಾ ಇಲ್ಲ, ಕಟ್ತಾವನೆ ಫೀಜ. ಇವತ್ತು ಮಾಡಿದೀನಿ ಸರ್. ಇವತ್ತು ನನಗೇನು ಜೀವನ ಇಲ್ಲ ಸರ್. ಅವ್ರವ್ರ ಮಕ್ಳು ಅವ್ರವ್ರ ದಾರಿ ಮಾಡ್ಕೊಂಡವ್ರೆ. ನನ್ಗೇನು ಜೀವನ ದಾರಿ ಇಲ್ಲ ಸರ್. ಇದೇ ದಾರಿ, ಇದೇ ಜೀವನ ಸರ್. ತೆಂಗಿನ ಗಿಡ, ಒಂಚೂರು ಅಡಿಕೆ ಗಿಡ ಮಾಡ್ಕೊಂಡಿದೀವಿ. ನೋಡೋದೇ ಬೇಡ. ಮಾಡ್ಕೊಳ್ಳಿ, ನೀವು ಹೋಗಿ ಸೀದಾ ಕಡೆ ಹೋಗಿ ಬೇಜಾನಾಯ್ತು. ಎಕರೆ ಒಬ್ಬೊಬ್ಬ 120 ಎಕರೆ ಒಬ್ಬೊಬ್ರಿಗೆ ಬಂದೈತೆ. ಪಾಣಿ ನೋಡಿ ನೀವು ತೆಗೆದು ಒಬ್ಬ ಭಾಗ ಮಾಡ್ತಾರೆ. 15 ಕುಂಟೆ ಬಂದೈತೆ. ಅದನ್ನ ಮಾಡ್ಕೊಂಡು ಅದೇ ಎಣ್ಣೆ ಹೊಡೆದು ಎಲ್ಲ ಬಂದಿದ್ದು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗ್ತದ. ಎಲ್ಲ ರೈತರು ಇದೇನ ವಾಪಸ್ ಖಂಡಿತ ಅಕ್ವೈರ್ ಮಾಡಬೇಡಿ. ಪಂಚಭೂಮಿನ ಇದು ನೋಡಿ. 75 ವರ್ಷ ಆಯ್ತು. ಸರ್ಕಾರಿಗೆ